ಆತ್ಮೀಯ ವಿದ್ಯಾರ್ಥಿಗಳೇ, ಬಿ ಎ ಅಂತಿಮ ವರ್ಷದ ರಾಜ್ಯಶಾಸ್ತ್ರ 2ನೇ ಪತ್ರಿಕೆಯ ವರ್ಗಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಇಲ್ಲಿಯವರೆಗೆ ನಾವು ಭಾರತದ ರಾಜ್ಯ ಪದ್ಧತಿಯಲ್ಲಿ ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳನ್ನು, ಏಕಾತ್ಮಕ ವ್ಯವಸ್ಥೆಯ ಲಕ್ಷಣಗಳನ್ನು ಚರ್ಚೆ ಮಾಡಿದ್ದೀವಿ. ಜೊತೆಗೆ ನಮ್ಮದೊಂದು ಸಂಯುಕ್ತ ವ್ಯವಸ್ಥೆಯೂ ಅಲ್ಲ, ಏಕಾತ್ಮಕ ವ್ಯವಸ್ಥೆಯೂ ಅಲ್ಲ ಅನ್ನೋದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಕ್ಲಾಸಿನಲ್ಲಿ ನಾವುಗಳು ಸಂವಿಧಾನದ ಅಡಿಯಲ್ಲಿ ಬರುವ 356ನೇ ವಿಧಿಯ ದುರುಪಯೋಗದ ಬಗ್ಗೆ ಚರ್ಚೆ ಮಾಡೋಣ. ಮಿತ್ರರೇ, ನಾವು ಏಕಾತ್ಮಕ ಲಕ್ಷಣಗಳನ್ನು ಚರ್ಚೆ ಮಾಡುವಂತಹ ಸಮಯದಲ್ಲಿ ಒಂದು ಅಂಶವನ್ನು ಚರ್ಚೆ ಮಾಡಿದ್ದೀವಿ. ಅದರ ಪ್ರಕಾರ ಜಗತ್ತಿನ ಯಾವುದೇ ಸಂಯುಕ್ತ ರಾಜ್ಯ ವ್ಯವಸ್ಥೆಯಲ್ಲಿ ಜನರಿಂದ ಚುನಾಯಿತರಾದ ಜನಪ್ರಿಯ ಸರ್ಕಾರ, ರಾಜ್ಯದಲ್ಲಿರುವ ಜನಪ್ರಿಯ ಸರ್ಕಾರವನ್ನು ತೆಗೆದುಹಾಕಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇಲ್ಲ. ನೀವು ಜಗತ್ತಿನ ಇತರೆ ಸಂಯುಕ್ತ ವ್ಯವಸ್ಥೆಗಳನ್ನು ಅವಲೋಕನ ಮಾಡಿದರೆ, ಅದು ಅಮೆರಿಕ ಇರ್ಬೋದು, ಕೆನಡಾ ಇರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು, ಅಥವಾ ಆಸ್ಟ್ರೇಲಿಯಾ ಇರ್ಬೋದು, ಇಲ್ಲಿಯ ಸಂಯುಕ್ತ ರಾಜ್ಯ ಪದ್ಧತಿಗಳನ್ನು ಅಧ್ಯಯನ ಮಾಡಿದಾಗ, ಅವಲೋಕನ ಮಾಡಿದಾಗ, ಅಲ್ಲಿಯ ರಾಜ್ಯ ಸರ್ಕಾರಗಳನ್ನು ಕಿತ್ತು ಹಾಕುವುದಾಗಲಿ, ಅವುಗಳ ಅಧಿಕಾರವನ್ನು ನಿರ್ಬಂಧಿಸುವುದಾಗಲಿ, ಅಥವಾ ಆ ರಾಜ್ಯದಲ್ಲಿ ಕೇಂದ್ರದ ಆಡಳಿತವನ್ನು ಹೇರುವುದಕ್ಕಾಗಲಿ ಅಲ್ಲಿಯ ಸಂವಿಧಾನಗಳು ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋದನ್ನು ನಾವು ನೋಡಬೇಕು. ಇದು ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿಲ್ಲ. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾದಂಥ ರಾಜ್ಯ ಸರ್ಕಾರವನ್ನು ಅಧಿಕಾರದಿಂದ ಕಿತ್ತು ಹಾಕುವ ಅಥವಾ ತೆಗೆದುಹಾಕುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇಲ್ಲ. ಆದರೆ ಭಾರತದಲ್ಲಿ ಇದು ಇದೆ. ಇದನ್ನು ಸಂವಿಧಾನ ರಚನಾ ಸಮಿತಿಯಲ್ಲಿ ಚರ್ಚೆ ಮಾಡುವಂತಹ ಸಮಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಂವಿಧಾನದ 356ನೇ ವಿಧಿಯ ಬಳಕೆ ಅಂತಿಮ ಅಸ್ತ್ರವಾಗಿರಬೇಕು. ಅತ್ಯಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾದಾಗ ರಾಜ್ಯದಲ್ಲಿ ಸರ್ಕಾರ ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಕಂಡು ಬಂದಾಗ ಅದನ್ನು ರಿಪೇರಿ ಮಾಡಲಿಕ್ಕೆ, ಅಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ಸರ್ಕಾರವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಅಂತಿಮವಾಗಿ ಅನಿವಾರ್ಯವಾದಂತಹ ಪರಿಸ್ಥಿತಿಯಲ್ಲಿ ಸಂವಿಧಾನದ 356ನೇ ವಿಧಿಯನ್ನು ಬಳಸಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ಹೇಳಿದರು. ಅದರ ದುರ್ದೈವ ಅಂದರೆ ಈ ಸಂವಿಧಾನದ 356ನೇ ವಿಧಿ ಎಷ್ಟು ದುರ್ಬಳಕೆಯಾಗಿರುವ, ನಾನು ರಿಪೀಟ್ ಮಾಡ್ತೀನಿ, ಸಂವಿಧಾನದ 356ನೇ ವಿಧಿ ಎಷ್ಟು ದುರ್ಬಳಕೆಯಾಗಿರುವ ಮತ್ತೊಂದು ವಿಧಿ ನಮ್ಮ ಸಂವಿಧಾನದಲ್ಲಿ ಇಲ್ಲ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ವಿರೋಧಿ ಪಕ್ಷಗಳ ಸರ್ಕಾರವನ್ನು ಮಟ್ಟ ಹಾಕಲು, ವಿರೋಧಿ ಪಕ್ಷಗಳ ರಾಜಕೀಯ ಪ್ರಾಬಲ್ಯವನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಸಂವಿಧಾನದ 356ನೇ ವಿಧಿಯನ್ನು ಅವ್ಯಾಹತವಾಗಿ ದುರುಪಯೋಗ ಮಾಡಿಕೊಂಡಿದೆ ಅಂತ ನಾವು ಹೇಳ್ಬೋದು. ಇದರ ಮೂಲ ಉದ್ದೇಶ, ಸಂವಿಧಾನದ 356ನೇ ವಿಧಿಯನ್ನು ತಂದ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ, ಒಂದು ರಾಜ್ಯ ಸರ್ಕಾರವು ಸಂವಿಧಾನಬದ್ಧವಾಗಿ ಅಧಿಕಾರ ಚಲಾವಣೆ ಮಾಡಲು ವಿಫಲವಾದಾಗ, ನೋಡ್ರಿ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಂದು ರಾಜ್ಯ ಸರ್ಕಾರವು ಸಂವಿಧಾನಬದ್ಧವಾಗಿ ಅಧಿಕಾರ ಚಲಾವಣೆ ಮಾಡಲು ವಿಫಲವಾದಾಗ ಸಂವಿಧಾನದ 356ನೇ ವಿಧಿಯನ್ನು ಬಳಸಬೇಕು ಅಂತ ಸಂವಿಧಾನ ಹೇಳ್ತಾ ಇದೆ. ನೀವು ಸಂವಿಧಾನದ 356ನೇ ವಿಧಿ ಟೆಕ್ಸ್ಟ್ ಓದಿದರೆ ಅದೇನು ಹೇಳ್ತಾ ಇದೆ ಅಂತಂದರೆ, ರಾಷ್ಟ್ರಪತಿಯವರು ರಾಜ್ಯದ ರಾಜ್ಯಪಾಲರಿಂದ ಅಥವಾ ಇತರೆ ಮೂಲಗಳಿಂದ ಒಂದು ರಾಜ್ಯ ಸರ್ಕಾರವು ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ,
ಅಥವಾ ಅಲ್ಲಿ ಸಂವಿಧಾನದ ಯಂತ್ರ ಕುಸಿದು ಬಿದ್ದಿದೆ ಎಂಬ ವರದಿಯನ್ನು ಪಡೆದುಕೊಂಡಾಗ ಸಂವಿಧಾನದ 356ನೇ ವಿಧಿಯನ್ನು ಬಳಸಿ ಅಲ್ಲಿ ರಾಷ್ಟ್ರಪತಿಯವರ ಆಡಳಿತವನ್ನು ಘೋಷಿಸಬಹುದು ಅಂತ ಹೇಳ್ತಾ ಇದೆ. 356ನೇ ವಿಧಿ ಏನು ಹೇಳ್ತಾ ಇದೆ? ರಾಷ್ಟ್ರಪತಿಗಳು ಒಂದು ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು, ರಾಷ್ಟ್ರಪತಿಗಳು ಘೋಷಿಸ್ತಾ ಇದ್ದಾರೆ. ಅದನ್ನು ಯಾವಾಗ ಘೋಷಿಸ್ತಾರೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾವಾಗ ಅಲ್ಲಿಯ ರಾಜ್ಯ ಸರ್ಕಾರ ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಮನವರಿಕೆಯಾದಾಗ, ಅಥವಾ ಸಂವಿಧಾನ ಯಂತ್ರ ಕುಸಿದು ಬಿದ್ದಿದೆಯೇ ಅಂತ ಅವರಿಗೆ ಕಂಡು ಬಂದಾಗ, ಒಟ್ಟಿನಲ್ಲಿ ಅಲ್ಲಿ ಸಂವಿಧಾನಾತ್ಮಕವಾದ ಆಡಳಿತ ನಡೀತಾ ಇಲ್ಲ ಅನ್ನೋದು ರಾಷ್ಟ್ರಪತಿಗಳಿಗೆ ಯಾವಾಗ ಮನವರಿಕೆ ಆಗ್ತಾ ಇದೆ, ಆವಾಗ ರಾಷ್ಟ್ರಪತಿಗಳು ಈ ಸಂವಿಧಾನದ 356ನೇ ವಿಧಿಯನ್ನು ಬಳಸ್ತಾ ಇದ್ದಾರೆ. ಈ ವರದಿಯನ್ನು ನೀಡಲಿಕ್ಕೆ ರಾಜ್ಯದಲ್ಲಿ ಕೇಂದ್ರದ ಪ್ರತಿನಿಧಿಯಾದಂಥ ರಾಜ್ಯಪಾಲರು LK ಅದ್ವಾನಿಯವರು ಒಮ್ಮೆ ಅವರನ್ನು ಕೇಂದ್ರದ ಏಜೆಂಟರು ಅಂತ ಕರೆದ್ರು, ಕೇಂದ್ರದ ದಳ್ಳಾಳಿಗಳು ಅಂತ ಕರೆದ್ರು. ಈ ರಾಜ್ಯಪಾಲರು ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ. ಆ ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ರಾಜ್ಯಪಾಲರು ನೀಡಿದಂಥ ವರದಿಯನ್ನು ಆಧರಿಸಿ, ಇಲ್ಲ ಮತ್ತಾವುದೋ ಮೂಲದಿಂದ ಅವರಿಗೆ ನಿಖರವಾದ ಮಾಹಿತಿ ದೊರೆತಾಗ ಸಂವಿಧಾನದ 356ನೇ ವಿಧಿಯಡಿಯಲ್ಲಿ ಆ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನು ಅಥವಾ ರಾಷ್ಟ್ರಪತಿಯವರ ಆಡಳಿತವನ್ನು ಅಥವಾ ಕೇಂದ್ರದ ಆಡಳಿತವನ್ನು ಹೇರಲಿಕ್ಕೆ ಅವರಿಗೆ ಅವಕಾಶ ಇದೆ. ಈ ಸಂವಿಧಾನದ 356ನೇ ವಿಧಿಯ ಇತಿಹಾಸವನ್ನು ಸ್ವಲ್ಪ ಕೆದಕಿದಾಗ, ನಾನು ನಿನ್ನೆ ಹಂಗೆ ಏನೋ ನಿಮ್ಗೆ ಸ್ವಲ್ಪ ಏನೋ ಅಡಿಷನಲ್ ಕೊಡೋಣ ಅಂತ ನೋಡ್ತಾ ಇದ್ದೆ. ನೋಡಿದರೆ ಭಾರತ ಸರ್ಕಾರದ 1935ರ ಕಾನೂನಿನಲ್ಲಿ, ಭಾರತ ಸರ್ಕಾರದ 1935ರ ಕಾನೂನಿನಲ್ಲಿ 93ನೇ ವಿಧಿ ಒಂದು ಬರ್ತಾ ಇದೆ. ಸೆಕ್ಷನ್ 93 ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935. ಈ ಸೆಕ್ಷನ್ 93 ನೋಡ್ರಿ, ನಾನು ಆಗ ಹೇಳಿದೆ ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ಇದು ಇಲ್ಲ ಅಂದಮೇಲೆ ಭಾರತೀಯರು ಎಲ್ಲಿಂದ ತಂದು ಈ ಭಾರತದ ಸಂವಿಧಾನ ರಚನಾ ಸಮಿತಿಯವರು ಈ 356ನೇ ವಿಧಿಯನ್ನು ನಮ್ಮಲ್ಲಿ ಎಲ್ಲಿಂದ ತಂದರು ಅಂತೇಳಿ ಒಂದು ಜಿಜ್ಞಾಸೆ ಬಂತು. ಅದಕ್ಕೆ ಸ್ವಲ್ಪ ಹುಡುಕಾಟ ಪ್ರಾರಂಭ ಮಾಡಿದಾಗ ಏನು ಕಂಡು ಬರ್ತಾ ಇದೆ ಅಂತಂದರೆ, ಭಾರತ ಸರ್ಕಾರದ 1935ರ ಕಾನೂನಿನಲ್ಲಿ 93ನೇ ಸೆಕ್ಷನ್ ಏನಿದೆ, ಅದು ಆವಾಗ 1935ರಲ್ಲಿ ಬ್ರಿಟಿಷರ ಆಡಳಿತ ಇದ್ದಾಗ ರಾಜ್ಯ ಸರ್ಕಾರವನ್ನು ಕೇಂದ್ರ ರದ್ದುಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಒಂದೆನಪಿಟ್ಕೊಳ್ರಿ, ಇವಾಗ ಬ್ರಿಟಿಷರ ಆಡಳಿತ ಇತ್ತು, ಬ್ರಿಟನ್ನಲ್ಲಿ ಏಕಾತ್ಮಕ ಸರ್ಕಾರ ಇತ್ತು, ಬ್ರಿಟಿಷರಿಗೆ ಸಂಯುಕ್ತ ವ್ಯವಸ್ಥೆಯ ಆಡಳಿತ ವೈಖರಿಯ ಅನುಭವ ಇರಲಿಲ್ಲ. ಅಂತಹ ಸಮಯದಲ್ಲಿ ಬ್ರಿಟಿಷರು ರಾಜ್ಯ ಸರ್ಕಾರಗಳನ್ನು ನಿಯಂತ್ರಿಸುವುದಕ್ಕೆ, ರಾಜ್ಯದ ಆಡಳಿತವನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕೆ, ರಾಜ್ಯ ಸರ್ಕಾರಗಳು ತಮ್ಮ ನಿರ್ದೇಶನದಂತೆ ಕೆಲಸ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ 93ನೇ ಸೆಕ್ಷನ್ನನ್ನು ತಂದಿರಬಹುದು. ಆದರೆ ದುರ್ದೈವ ಏನಂತಂದರೆ, ಅದೇ 93ರ ಸೆಕ್ಷನನ್ನು ಭಾರತದ ಸಂವಿಧಾನ ರಚನಾ ಸಮಿತಿಯವರು 356ನೇ ವಿಧಿ ಅಂತ ತಗೊಂಡು ಬಂದು ಸಂವಿಧಾನದಲ್ಲಿ ಹಾಕ್ತಾ ಇದ್ದಾರೆ. ಸ್ವತಂತ್ರ ಹೋರಾಟ ಸಮಯದಲ್ಲಿ 1935ರ ಕಾನೂನಿನಲ್ಲಿ 93ನೇ ಸೆಕ್ಷನನ್ನು ಸೇರಿಸಿದಾಗ ಎಲ್ಲ ಹೋರಾಟಗಾರರು, ಅದು ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಪಟೇಲ್ ಇರ್ಬೋದು, ಜಿನ್ನಾ ಇರ್ಬೋದು, ಈ ಎಲ್ಲ ಹೋರಾಟಗಾರರು 93ನೇ ವಿಧಿಯನ್ನು ವಿರೋಧಿಸ್ತಾ ಇದ್ದಾರೆ. ಈ 93ನೇ ವಿಧಿ ಅನ್ನೋದು ಭಾರತದ ವ್ಯವಸ್ಥೆಗೆ, ಭಾರತದ ಪ್ರಜಾಪ್ರಭುತ್ವಕ್ಕೆ, ಭಾರತದ ಆಡಳಿತಕ್ಕೆ ಒಂದು ಮಾರಕವಾದ ಅಸ್ತ್ರ. ಭಾರತೀಯರನ್ನು ಹತ್ತಿಕ್ಕಲು, ಭಾರತದ ಆಡಳಿತವನ್ನು ನಿಯಂತ್ರಿಸಲು, ಹತೋಟಿಯಲ್ಲಿಡಲು ಬಳಸಿದಂತಹ ಒಂದು ದಮನಕಾರಿ ತಂತ್ರ ಅನ್ನುವ ಟೀಕೆಯನ್ನು ಇದೇ ನೆಹರು, ಗಾಂಧಿ, ಪಟೇಲ್ ಅವರು ಅವಾಗ ಮಾಡ್ತಾರೆ. ಆದರೆ ದುರ್ದೈವ ಅಂದರೆ, ಯಾವಾಗ ನಮ್ಮ ಸಂವಿಧಾನದ ರಚನೆಯ ಪ್ರಾರಂಭವಾಗ್ತಾ ಇದೆಯೋ, ಯಾವಾಗ ರಾಜ್ಯ ಸರ್ಕಾರಗಳನ್ನು ರಕ್ಷಿಸುವ ಜವಾಬ್ದಾರಿ ಕೇಂದ್ರಕ್ಕಿರಬೇಕು ಅನ್ನುವ ಒಂದು ಚರ್ಚೆ ಪ್ರಾರಂಭವಾಗ್ತಾ ಇದೆಯೋ, ಆವಾಗ
ಇದೇ ಜನ ಯಾರು 1935 ಕಾನೂನಿನ 93ನೇ ಸೆಕ್ಷನನ್ನು ವಿರೋಧಿಸಿದ್ರು, ಇದೇ ಜನ ಅಂಥ ಒಂದು ವಿಧಿ, ಅಂಥ ಒಂದು ಸೆಕ್ಷನ್ ನಮ್ಮ ಸಂವಿಧಾನದಲ್ಲಿ ಬೇಕು, ಆ ಮೂಲಕ ರಾಜ್ಯ ಸರ್ಕಾರಗಳನ್ನು ರಕ್ಷಿಸಲು ಅಂತ ಹೇಳ್ತಾ ಇದ್ದಾರೆ. ಹತೋಟಿಯಲ್ಲಿಡಲು ಅಂತ ಶಬ್ದ ಯೂಸ್ ಮಾಡೋದಿಲ್ಲ ಅವರ. ಟು ಪ್ರೊಟೆಕ್ಟ್ ದ ಸ್ಟೇಟ್ಸ್, ರಾಜ್ಯ ಸರ್ಕಾರಗಳನ್ನು ರಕ್ಷಿಸಲಿಕ್ಕೆ ಒಂದು ವಿಧಿ ಬೇಕು ಅಂತ ಮನಗಂಡು ಸಂವಿಧಾನದ 356ನೇ ವಿಧಿಯನ್ನು ಸೇರಿಸ್ತಾರೆ. ದುರ್ದೈವ ಅಂದರೆ ಸಂವಿಧಾನದ 356ನೇ ವಿಧಿಯನ್ನು ಸಂವಿಧಾನದಲ್ಲಿ ಸೇರಿಸಿದ್ದು ರಾಜ್ಯಗಳನ್ನು ರಕ್ಷಣೆ ಮಾಡಲಿಕ್ಕೆ. ಇದರ ಮೂಲ ಉದ್ದೇಶ ರಾಜ್ಯಗಳನ್ನು ರಕ್ಷಣೆ ಮಾಡುವುದು. ಆದರೆ ದುರದೃಷ್ಟವಶಾತ್ ಈ ವಿಧಿ, ಸಂವಿಧಾನದ 356ನೇ ವಿಧಿ, ರಾಜ್ಯ ಸರ್ಕಾರಗಳನ್ನು ರಕ್ಷಣೆ ಮಾಡುವುದರ ಬದಲಾಗಿ ನಿಯಂತ್ರಣ ಮಾಡಲು, ಹತೋಟಿಯಲ್ಲಿಡಲು, ರದ್ದುಗೊಳಿಸಲು ಅಥವಾ ರಾಜ್ಯ ಸರ್ಕಾರಗಳ ಮೇಲೆ ರಾಜ್ಯ ಸರ್ಕಾರಗಳು ಕೇಂದ್ರದ ಭಯದಲ್ಲಿ, ಕೇಂದ್ರದ ನಿಯಂತ್ರಣದಲ್ಲಿ, ಕೇಂದ್ರದ ಮರ್ಜಿಯಂತೆ ಆಡಳಿತ ನಡೆಸಲು ಅನುಕೂಲವಾಗ್ತಾ ಇದೆ, ಅದರ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 356ನೇ ವಿಧಿಯನ್ನು ತಂದ ಉದ್ದೇಶ ರಾಜ್ಯಗಳಿಗೆ ರಕ್ಷಣೆಯನ್ನು ನೀಡುವುದು. ಆದರೆ ಇಂದು ರಕ್ಷಣೆಯ ಬದಲಾಗಿ ರಾಜ್ಯ ಸರ್ಕಾರಗಳ ಭಕ್ಷಣೆಯನ್ನು ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, ಸಂವಿಧಾನದ 356ನೇ ವಿಧಿಯಷ್ಟು ದುರ್ಬಳಕೆಯಾಗಿರುವ ವಿಧಿ ನಮ್ಮ ಸಂವಿಧಾನದಲ್ಲಿ ಮತ್ತೊಂದು ಇಲ್ಲ. ನಾನು ಹಿಂದಿನ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಬೇಕಾದ್ರೆ ಕರ್ನಾಟಕದ ಒಬ್ಬ ರಾಜ್ಯಪಾಲರು ಅಂತ ಹೇಳಿದ್ದೆ. ಇವತ್ತು ಅವರ ಹೆಸರು ತೊಗೊಳ್ತೀನಿ, ಮೊನ್ನೆ ತೊಗೊಳ್ಬಾರ್ದಂದಿದ್ದೆ, ಇವತ್ತು ತೊಗೊಳ್ತೀನಿ. ಹಂಸರಾಜ್ ಭಾರದ್ವಾಜ್, HR ಭಾರದ್ವಾಜ್ ಅಂತೇಳಿ ಭಾರತದ ಕಾನೂನು ಮಂತ್ರಿಗಳು ಇದ್ದರು, ಕಾನೂನು ಪಂಡಿತರು ಕೂಡ. ಅವರು ಕರ್ನಾಟಕದ ರಾಜ್ಯಪಾಲರಾಗಿದ್ದರು. ಕರ್ನಾಟಕದ ರಾಜ್ಯಪಾಲರಾಗಿದ್ದಾಗ ಇದೇ ಹಂಸರಾಜ್ ಭಾರದ್ವಾಜ್ ಅವರು ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾನು ಕೇಂದ್ರದ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಅಂತ ಹೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ಸಿನ ಪ್ರತಿನಿಧಿ ಅಂತ ಹೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಸರ್ಕಾರದ ನಿರ್ದೇಶನದಂತೆ ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳ್ತಾರೆ. ಅವಾಗ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ನಮ್ಮಲ್ಲಿ. ಒಬ್ಬ ಸಂವಿಧಾನಬದ್ಧ ವ್ಯಕ್ತಿ, ಸಂವಿಧಾನದ ಮುಖ್ಯಸ್ಥ, ರಾಜ್ಯದಲ್ಲಿ ಸಂವಿಧಾನವನ್ನು ಕಾಪಾಡಬೇಕಾಗಿರುವಂತಹ ಒಬ್ಬ ರಾಜ್ಯಪಾಲರು ಇಂತಹ ಒಂದು ಹೇಳಿಕೆಯನ್ನು ಸಾರ್ವಜನಿಕವಾಗಿ ನೀಡ್ತಾ ಇದ್ದಾರೆ ಅಂತಂದರೆ ರಾಜ್ಯಪಾಲರ ಹುದ್ದೆಯ ಘನತೆ, ಗೌರವ ಎಷ್ಟರ ಮಟ್ಟಿಗೆ ಉಳಿತಾ ಇದೆ ಅನ್ನೋದನ್ನು ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಾದ ನಾವು, ಭಾರತದ ಸಂವಿಧಾನದ ವಿದ್ಯಾರ್ಥಿಗಳಾದ ನಾವು ಇಲ್ಲಿ ಅವಲೋಕನ ಮಾಡಬೇಕಾಗ್ತಾ ಇದೆ. ಸ್ವತಃ ರಾಜ್ಯಪಾಲರು ಹೇಳ್ತಾ ಇದ್ದಾರೆ, ನಾನು ಕೇಂದ್ರದ ದಲ್ಲಾಳಿ, ನಾನು ಕೇಂದ್ರದ ಏಜೆಂಟ್ ಅಂತೇಳಿ. ಅಂದಮೇಲೆ ಅದ್ವಾನಿಯವರು ಟೀಕೆ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಅನ್ನುವ ಒಂದು ವಿಚಾರ ನಮ್ಮ ಮುಂದೆ ಬರ್ತಾ ಇದೆ. ನೋಡ್ರಿ, ಅಂಬೇಡ್ಕರ್ ಅವರು ಇದನ್ನು ಕೊನೆಯ ಅಸ್ತ್ರವಾಗಿ ಬಳಸಿ ಅಂತ ಹೇಳಿದರು. ಆದರೆ ಕೇಂದ್ರ ಸರ್ಕಾರ ಇದನ್ನು ಬ್ರಹ್ಮಾಸ್ತ್ರವಾಗಿ ಬಳಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸಂವಿಧಾನಬದ್ಧವಾಗಿ ಹೇಳಬೇಕಂದ್ರೆ 356ನೇ ವಿಧಿಯ ಪ್ರಕಾರ ರಾಜ್ಯದಲ್ಲಿ ಸಂವಿಧಾನಬದ್ಧ ಆಡಳಿತ ನಡೆಯದೇ ಇದ್ದರೆ, ನಾನಾಗಲೇ ಹೇಳಿದೆ, ಸಂವಿಧಾನ ಯಂತ್ರ ಕುಸಿದು ಹೋಗಿದ್ದರೆ ಅಥವಾ ಸಂವಿಧಾನಬದ್ಧ ಆಡಳಿತ ನಡೆಯದೇ ಇದ್ದರೆ 356ನೇ ವಿಧಿಯಡಿಯಲ್ಲಿ ರಾಷ್ಟ್ರಪತಿಗಳು ಒಂದು ಆಜ್ಞೆಯನ್ನು ಹೊರಡಿಸಿ ಅಲ್ಲಿಯ ರಾಜ್ಯ ಸರ್ಕಾರವನ್ನು ಬರಖಾಸ್ತುಗೊಳಿಸಿ ಆ ರಾಜ್ಯದಲ್ಲಿ ರಾಷ್ಟ್ರಪತಿಯವರ ಆಡಳಿತವನ್ನು ಹೇರ್ತಾರೆ. ಸರಿ, ನಾವು ಒಪ್ಕೊಳ್ಳೋಣ. ಇದಕ್ಕಿರುವ ವಿಧಾನ ಏನು? ಯಾವಾಗ ಸಂವಿಧಾನದ 356ನೇ ವಿಧಿ ಘೋಷಣೆಯಾಗ್ತಾ ಇದೆಯೋ ಆಗ ಅದಕ್ಕೆ ಸಂಬಂಧಪಟ್ಟ ಒಂದು ಮಸೂದೆಯನ್ನು 30 ದಿನಗಳ ಒಳಗಾಗಿ, ನೋಡ್ರಿ ಸ್ಪಷ್ಟವಾಗಿ ಹೇಳ್ತಾ ಇದೆ 356ನೇ ವಿಧಿ. ನಾನು ನಿಮಗೆ ಸೆಕ್ಷನ್ಸ್ ಹೇಳೋದಿಲ್ಲ, ಕನ್ಫ್ಯೂಷನ್ ಬೇಡ ಅಂತೇಳಿ. 356ನೇ ವಿಧಿ ಒಂದೇ ಇಟ್ಕೊಳ್ಳಿ, ಸೆಕ್ಷನ್ 3 ಬರ್ತದೆ. 356ನೇ ವಿಧಿಯಡಿಯಲ್ಲಿ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆಯಾದಾಗ 30 ದಿನಗಳ ಒಳಗಾಗಿ
30 ದಿನಗಳ ಒಳಗಾಗಿ ಕೇಂದ್ರ ಸಂಸತ್ತು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ, ಕೇಂದ್ರ ಸಂಸತ್ತು ಅವಶ್ಯಕ ಬಹುಮತದೊಂದಿಗೆ ಅದನ್ನು ಅಂಗೀಕಾರ ಮಾಡಬೇಕು. 30 ದಿನಗಳ ಒಳಗಾಗಿ ಅದಕ್ಕೆ ಅಂಗೀಕಾರ ಸಿಗಬೇಕು. ಇಲ್ಲದೆ ಹೋದರೆ ತುರ್ತು ಪರಿಸ್ಥಿತಿಯ ಘೋಷಣೆ ರದ್ದಾಗ್ತಾ ಇದೆ. ಒಂದು ವೇಳೆ ಲೋಕಸಭೆ ವಿಸರ್ಜನೆಯಾಗಿದ್ದರೆ ರಾಜ್ಯಸಭೆ ಬಹುಮತದಿಂದ ಅಂಗೀಕಾರ ಮಾಡಬೇಕು. ಇದು ಮೊದಲನೆಯ ಭಾಗ. ಈ ರೀತಿ ಒಮ್ಮೆ ಘೋಷಣೆಯಾದಂಥ ತುರ್ತು ಪರಿಸ್ಥಿತಿ ಗರಿಷ್ಠ 6 ತಿಂಗಳವರೆಗೆ ಅಧಿಕಾರದಲ್ಲಿ ಚಾಲನೆಯಲ್ಲಿರ್ತಾ ಇದೆ. ಒಮ್ಮೆ ಘೋಷಣೆಯಾದಂಥ ತುರ್ತು ಪರಿಸ್ಥಿತಿ ಗರಿಷ್ಠ 6 ತಿಂಗಳವರೆಗೆ ಚಾಲನೆಯಲ್ಲಿರ್ತಾ ಇದೆ. 6 ತಿಂಗಳ ನಂತರ ಮುಂದುವರಿಸಬೇಕಾದರೆ ಮತ್ತೆ ಸಂಸತ್ತಿನ ಅನುಮೋದನೆ ಅವಶ್ಯಕ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇಲ್ಲೊಂದಿಷ್ಟು ನಿಮ್ಗೆ ಪಾಯಿಂಟ್ಸ್ ಮಾಡಿದ್ದೀನಿ, ಪಾಯಿಂಟ್ಸ್ ಪ್ರಕಾರನ ನಿಮ್ಗೆ ಹೇಳ್ತೀನಿ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದವ್ರು ಇದ್ದರೆ ನೋಟ್ಸ್ ಆಗ್ತದೆ, ಬಟ್ ನಾನು ಡೀಟೇಲ್ ಬರೆದಿಲ್ಲ, ಅದೇ ದೊಡ್ಡ ದುರ್ದೈವ. ಗರಿಷ್ಠ 6 ತಿಂಗಳು ಇರ್ತದೆ ಅಂತ ಹೇಳಿದೆ. 6 ತಿಂಗಳಿಗಿಂತ ಹೆಚ್ಚು ಮುಂದುವರಿಸಬೇಕಾದ್ರೆ ಮತ್ತೆ 6 ತಿಂಗಳವರೆಗೆ ಮುಂದುವರಿಸಬೇಕಾದ್ರೆ ಮತ್ತೆ ಅದೇ ಪ್ರೊಸೀಜರು. ಸಂಸತ್ತಿನಲ್ಲಿ ಮಂಡನೆ ಆಗಬೇಕು, ಸಂಸತ್ತು ಅವಶ್ಯಕ ಬಹುಮತದಿಂದ ಅಂಗೀಕರಿಸಬೇಕು ಮತ್ತು 6 ತಿಂಗಳವರೆಗೆ ಮುಂದುವರಿತಾ ಇದೆ. ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ ಕೇಸದಲ್ಲಿ ವಿಶೇಷ ಅಂತ 3 ವರ್ಷಗಳವರೆಗೆ ಮುಂದುವರಿಸಬಹುದು ಅಂತೇಳಿ ಒಂದು ಸಂವಿಧಾನ ತಿದ್ದುಪಡಿ ತಂದಿದ್ರು. ಅದರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಈಗ. ಎಸ್, ಇನ್ನು ಸಂವಿಧಾನದ 356ನೇ ವಿಧಿಯನ್ನು ರಾಜ್ಯದಲ್ಲಿ ಬಳಕೆ ಮಾಡಿದಂಥ ಆಗುವ ಪರಿಣಾಮಗಳೇನು, ಏನು ಇಂಪ್ಲಿಕೇಶನ್ಸ್, ಅದರಿಂದ ಏನೇನು ಪರಿಣಾಮಗಳಾಗ್ತಾ ಇದ್ದಾವೆ, ಏನು ಪ್ರಭಾವ ಆಗ್ತಾ ಇದೆ ರಾಜಕೀಯವಾಗಿ, ಸಂವಿಧಾನಾತ್ಮಕವಾಗಿ. ಮೊದಲನೆಯದಾಗಿ ಆ ರಾಜ್ಯ ಸರ್ಕಾರ, ಆ ರಾಜ್ಯದಲ್ಲಿ ಜನರಿಂದ ಚುನಾಯಿತವಾಗಿರುವಂತಹ ಸರ್ಕಾರವನ್ನು ಬರ್ಖಾಸ್ತುಗೊಳಿಸಲಾಗ್ತಾ ಇದೆ. ಯಾವಾಗ ಸಂವಿಧಾನದ 356ನೇ ವಿಧಿಯ ಘೋಷಣೆಯಾಗ್ತಾ ಇದೆಯೋ, ಘೋಷಣೆಯಾದ ತತ್ಕ್ಷಣ, ಸಂವಿಧಾನದ 356ನೇ ವಿಧಿಯ ಘೋಷಣೆಯಾದ ತತ್ಕ್ಷಣ ರಾಜ್ಯ ಸರ್ಕಾರ ಬರ್ಖಾಸ್ತಾಗ್ತಾ ಇದೆ. ರಾಜ್ಯದಲ್ಲಿ ಮಂತ್ರಿಮಂಡಲ ಇರೋದಿಲ್ಲ, ರಾಜ್ಯದಲ್ಲಿ ಸರ್ಕಾರ ಇರೋದಿಲ್ಲ. ಮೊದಲನೆಯ ಪ್ರಭಾವ, ಮೊದಲನೆಯ ಪರಿಣಾಮ ಏನಪ್ಪಾ ಅಂತಂದರೆ ರಾಜ್ಯ ಸರ್ಕಾರವನ್ನು ಬರ್ಖಾಸ್ತುಗೊಳಿಸ್ತಾ ಇದ್ದಾರೆ, ಮಂತ್ರಿಮಂಡಲವನ್ನು ರದ್ದುಗೊಳಿಸ್ತಾ ಇದ್ದಾರೆ. ಮಂತ್ರಿಮಂಡಲ ಅನ್ನೋದು ರಾಜ್ಯಕ್ಕೆ ಇರೋದಿಲ್ಲ. ಇನ್ನು ಎರಡನೆಯ ಪರಿಣಾಮ ಏನಪ್ಪಾ ಅಂತಂದರೆ ವಿಧಾನಸಭೆಯನ್ನು ವಿಸರ್ಜಿಸಬಹುದು, ವಿಸರ್ಜಿಸದೇ ಇರಬಹುದು. ಆದರೆ ಈ ಎಸ್ ಆರ್ ಬೊಮ್ಮಾಯಿ ಕೇಸ್ನಲ್ಲಿ, ಅದನ್ನು ಎಸ್ ಆರ್ ಬೊಮ್ಮಾಯಿ ಕೇಸ್ ನಿಮಗೆ ಸಪ್ರೇಟ್ ಮತ್ತೆ ನಾನು ಹೇಳ್ತೀನಿ. ಎಸ್ ಆರ್ ಬೊಮ್ಮಾಯಿ ಕೇಸ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸಂಸತ್ತಿನ ಅನುಮೋದನೆ ಅಂದರೆ 30 ದಿನಗಳ ಒಳಗಾಗಿ ಏನು ಸಂಸತ್ತಿನ ಅನುಮೋದನೆ ಸಿಗಬೇಕಂತ ಹೇಳಿದ್ನಲ್ಲ, ಸಂಸತ್ತಿನ ಅನುಮೋದನೆ ಸಿಗದ ಹೊರತು, ಸಂಸತ್ತಿನ ಅನುಮೋದನೆ ಸಿಗದ ಹೊರತು ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸಲಿಕ್ಕೆ ಬರೋದಿಲ್ಲ. ಸಂಸತ್ತು ಆ ಬಹುಮತದಿಂದ ಅಂಗೀಕಾರವಾದಾಗ ಮಾತ್ರ ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೂರನೆಯದು, ಇದರ ಮೂರನೆಯ ಪರಿಣಾಮ ಏನಪ್ಪಾ ಅಂತಂದರೆ, ರಾಜ್ಯದಲ್ಲಿ ನೇರವಾಗಿ ಕೇಂದ್ರದ ಆಡಳಿತ ಬರ್ತಾ ಇದೆ. ಅದನ್ನು ರಾಜ್ಯಪಾಲರ ಆಡಳಿತ ಅಂತಲೂ ಕರೀತಾರೆ ಕೆಲವೊಂದು ಕಡೆಗೆ. ಕೇಂದ್ರ ಸರ್ಕಾರ ರಾಜ್ಯದ ಸಂಪೂರ್ಣ ಆಡಳಿತವನ್ನು ನೋಡ್ಕೊಳ್ತಾ ಇದೆ. ಅಂದರೆ ರಾಜ್ಯಕ್ಕೆ ಬೇಕಾದ ಶಾಸನಗಳನ್ನು, ನೀತಿಗಳನ್ನು, ಧೋರಣೆಗಳನ್ನು, ಬಜೆಟ್ ಇದ್ರೆ ಬಜೆಟನ್ನು ಎಲ್ಲವನ್ನ ರೂಪಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಶಾಸಕಾಂಗಕ್ಕೆ, ರಾಜ್ಯ ವಿಧಾನಮಂಡಲಕ್ಕೆ ಯಾವುದೇ ಅಧಿಕಾರಗಳಿರೋದಿಲ್ಲ. ಯಾಕಂದರೆ ಅದು ಸಾಮಾನ್ಯವಾಗಿ 30ನೇ ದಿನದ ನಂತರ ರದ್ದಾಗಿ ಹೋಗಿರ್ತಾ ಇದೆ. ರಾಜ್ಯಕ್ಕೆ ಬೇಕಾದಂಥ ಶಾಸನಗಳನ್ನು, ನಿಯಮಗಳನ್ನು, ಧೋರಣೆಗಳನ್ನು, ನೀತಿಗಳನ್ನು, ಈವನ್ ಬಜೆಟ್ ಕೇಂದ್ರ ಸರ್ಕಾರವೇ ಮಾಡ್ತಾ ಇದೆ. ಇದು ಮೂರನೇ ಪರಿಣಾಮ. ನಾಲ್ಕನೇ ಪರಿಣಾಮ, ರಾಜ್ಯದಲ್ಲಿ ನಾಮಮಾತ್ರ ಕಾರ್ಯಾಂಗೀಯ ಮುಖ್ಯಸ್ಥರಾಗಿರುವಂಥ ರಾಜ್ಯಪಾಲರು, ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿರುವಂಥ ರಾಜ್ಯಪಾಲರು ನಮ್ಮ ರಾಜ್ಯದವರಲ್ಲ. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಆಡಳಿತ ವ್ಯವಸ್ಥೆ, ನಮ್ಮ ಭೂಗೋಳ, ನಮ್ಮ ಪರಿಸರ ಏನೋ ಗೊತ್ತಿಲ್ಲದಂಥ ಒಬ್ಬ ವ್ಯಕ್ತಿ, ನಮ್ಮವರಲ್ಲದೇ ಆಗಿರುವಂಥ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯವನ್ನು ಆಳುವ ಸಂಪೂರ್ಣ ಅಧಿಕಾರವನ್ನು ಪಡೆದುಕೊಳ್ತಾರೆ. ಇದು ಜಗತ್ತಿನ ಯಾವುದೇ ರಾಜ್ಯದಲ್ಲಿ ಇಲ್ಲ, ರಾಷ್ಟ್ರದಲ್ಲಿ ಇಲ್ಲ. ಅಮೆರಿಕೆಯಲ್ಲಿ ರಾಜ್ಯಪಾಲರು ಆ ರಾಜ್ಯಕ್ಕೆ ಸೇರಿರ್ತಾ ಇದ್ದಾರೆ, ಸ್ವಿಟ್ಜರ್ಲ್ಯಾಂಡಿನಲ್ಲಿ ರಾಜ್ಯಪಾಲರು ಆ ರಾಜ್ಯಕ್ಕೆ ಸೇರಿರ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ರಾಜ್ಯಪಾಲರು ಬೇರೆ ಯಾವುದೋ ರಾಜ್ಯದಿಂದ ಬಂದಿರ್ತಾರೆ, ಅವರು ನಮ್ಮವರಲ್ಲ. ಅಂದರೆ ನಮ್ಮವರಲ್ಲದ ಒಬ್ಬ ವ್ಯಕ್ತಿ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಭೂಗೋಳ, ನಮ್ಮ ಪರಿಸರ, ನಮ್ಮ ವ್ಯವಸ್ಥೆಯ ಅರಿವಿಲ್ಲದಂಥ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯವನ್ನು ಆಳ್ತಾನೆ. ಇದು ಅತ್ಯಂತ
ವಿಷಾದಕರ ಅಥವಾ ಸಂವಿಧಾನ ಬಾಹಿರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇನ್ನು ಮುಂದಿನ ಪರಿಣಾಮ ಏನಪ್ಪ ಅಂತಂದರೆ, ಆಗಲೇ ಹೇಳಿದೆ, ಸಂಸತ್ತಿನ ಎರಡೂ ಸದನದಲ್ಲಿ ಇದು ಅಂಗೀಕಾರವಾಗಿರಬೇಕು ಅಂಥೇಳಿ. ಆಮೇಲೆ ಒಮ್ಮೆ ಅಂಗೀಕಾರವಾದರೆ 6 ತಿಂಗಳುಗಳವರೆಗೆ ಅಧಿಕಾರದಲ್ಲಿ ಇರ್ತಾ ಇದೆ. ನೋಡ್ರಿ, ನಾವು ಇದರ ಬಗ್ಗೆ ಮಾತನಾಡುವಂಥ ಸಮಯದಲ್ಲಿ ಒಂದು ಅಂಶವನ್ನು ಬಹಳ ಸೀರಿಯಸ್ ಆಗಿ ನೋಡಬೇಕಾಗ್ತಾ ಇದೆ, ಬಹಳ ಗಂಭೀರವಾಗಿ ನೋಡಬೇಕಾಗ್ತಾ ಇದೆ. ಇಲ್ಲಿಯ ರಾಜ್ಯ ಸರ್ಕಾರ ಜನರಿಂದ ಆಯ್ಕೆಯಾಗಿದೆ. ಸಂಸದೀಯ ವ್ಯವಸ್ಥೆಯಲ್ಲಿ ಯಾವ ಪಕ್ಷಕ್ಕೆ ಬಹುಮತ ಇದೆ ಅದು ಸರ್ಕಾರ ಸ್ಥಾಪನೆ ಮಾಡಿರ್ತಾ ಇದೆ. ಒಂದು ಬಹುಮತ ಹೊಂದಿರುವ ಸರ್ಕಾರವನ್ನು ವಿಸರ್ಜಿಸುವ, ತೆಗೆದುಹಾಕುವ, ಸಂವಿಧಾನ ಬಾಹಿರವಾದ, ಪ್ರಜಾಪ್ರಭುತ್ವ ವಿರೋಧಿಯಾದ ಅಥವಾ ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ಒಂದು ವಿಧಿ, ಅದು 356ನೇ ವಿಧಿ ನಮ್ಮ ಸಂವಿಧಾನದಲ್ಲಿ ಕಂಡು ಬರ್ತಾ ಇದೆ. ಇದು ನಿಜಕ್ಕೂ ಖೇದಕರ ಅಂತ ಹೇಳಿ. ಇನ್ನು ಇದರ ದುರುಪಯೋಗದ ಬಗ್ಗೆ ಮಾತಾಡಬೇಕು ಇವತ್ತು ನಾನು. ಇದನ್ನ ಬಹುಶಃ ನಾನು ಎಲ್ಲೋ ಒಂದು ಕಡೆ ಬರೆದಿಟ್ಟಿದ್ದೆ. ಇದನ್ನು ಪ್ರಪ್ರಥಮ ಬಾರಿಗೆ ಪಂಜಾಬ್ನಲ್ಲಿ ಉಪಯೋಗ ಮಾಡಿದ್ರು ಅಂತ ನಮ್ಮ ಸಂವಿಧಾನ ಹೇಳ್ತಾ ಇದೆ. ಪ್ರಪ್ರಥಮ ಬಾರಿಗೆ ಇದು ಪಂಜಾಬ್ನಲ್ಲಿ ಉಪಯೋಗ ಆಯಿತು 1951ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದರ ದುರುಪಯೋಗದ ಅಂಶಗಳನ್ನು ನಾವು ಗಮನ ಕೊಟ್ಟು ನೋಡಿದರೆ ಒಂದಿಷ್ಟು ಡಾಟಾ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ. ಸಂವಿಧಾನದ 356ನೇ ವಿಧಿಯ ದುರುಪಯೋಗದ ಬಗ್ಗೆ RTIನಲ್ಲಿ ಎಷ್ಟು ಬಾರಿ ಪ್ರಯೋಗವಾಗಿದೆ ಅಂತೇಳಿ 2010ರಲ್ಲಿ ಅನ್ನಿಸ್ತದೆ ಕೇಳಿದ್ದಾರೆ. ಅಲ್ಲಿ ಏನು ಬರ್ತಾ ಇದೆ ಅಂತಂದರೆ 1977ರಲ್ಲಿ ಒಂದೇ ವರ್ಷ ನೋಡ್ರಿ, ಸಂವಿಧಾನದ 356ನೇ ದುರುಪಯೋಗದ ಬಗ್ಗೆ ಮಾತನಾಡುವಂತಹ ನಾವುಗಳು ಇದನ್ನು ವರ್ಷವನ್ನು ನೋಡಿದರೆ 1977ರಲ್ಲಿ ಒಂದೇ ವರ್ಷ 12 ರಾಜ್ಯಗಳಲ್ಲಿ ಸಂವಿಧಾನದ 356ನೇ ವಿಧಿಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂತಂದರೆ, ತುರ್ತು ಪರಿಸ್ಥಿತಿ ಮುಗಿತಾ ಇದೆ, ಜನತಾ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ. ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಿವಿಧ ರಾಜ್ಯಗಳಲ್ಲಿರುವ ಕಾಂಗ್ರೆಸ್ ಸರ್ಕಾರಗಳನ್ನು ಈ ಜನತಾ ಪಕ್ಷ 12 ರಾಜ್ಯಗಳಲ್ಲಿಯ ಕಾಂಗ್ರೆಸ್ ಸರ್ಕಾರಗಳನ್ನು ಬರ್ಖಾಸ್ತುಗೊಳಿಸ್ತಾ ಇದೆ. ಇನ್ನು 1980ರಲ್ಲಿ ಮರಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆ. 1980ರಲ್ಲಿ ಮರಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ 80ರಲ್ಲಿ 9 ರಾಜ್ಯಗಳು 1980 ಒಂದೇ ವರ್ಷ 9 ರಾಜ್ಯಗಳಲ್ಲಿ ಸಂವಿಧಾನದ 356ನೇ ವಿಧಿಯ ಬಳಕೆ ಆಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ತದನಂತರ 1992ರಲ್ಲಿ 6 ಸಲ ಆಗ್ತಾ ಇದೆ. 1971ರಲ್ಲಿ 7 ಸಲ ಆಗ್ತಾ ಇದೆ. 7 ಸಲ ಆಗೋದು ಭಾಳ ಮಹತ್ವದ್ದಲ್ಲ. ಒರಿಸ್ಸಾ ಒಂದೇ ರಾಜ್ಯದಲ್ಲಿ 3 ಸಲ ಆಗ್ತದೆ ಒಂದು ವರ್ಷದಲ್ಲಿ. ಅಂದರೆ ಸಂವಿಧಾನದ ವಿಧಿಯ ದುರ್ಬಳಕೆ ಎಷ್ಟಾಗಿದೆ ಅಂತ ನಮ್ಗೆ ಕಂಡು ಬರ್ತಾ ಇದೆ. 1971ರಿಂದ 90ರವರೆಗೆ ಅಂದರೆ 20 ವರ್ಷಗಳ ಅವಧಿಯಲ್ಲಿ ಇದು 71 ಬಾರಿ ಬಳಕೆಯಾಗಿದೆ. 20 ವರ್ಷದಲ್ಲಿ 71 ಬಾರಿ ಅಂದರೆ ವರ್ಷಕ್ಕೆ ಕನಿಷ್ಠ 3.5 ಸಾರ್ತಿ. ಇನ್ನು 1950ರಿಂದ 70ರವರೆಗೆ 20 ಬಾರಿ. 1970ರಿಂದ 80 ಒಂದೇ 10 ವರ್ಷದಲ್ಲಿ 49 ಬಾರಿ ಬಳಕೆಯಾಗಿದೆ. ಆದರೆ 91ರಿಂದ 2010ರವರೆಗೆ 27 ಬಾರಿ, 2011ರಿಂದ 16ರವರೆಗೆ ಬರೀ 5 ಬಾರಿ ಆಗಿದೆ. ಈ 5 ಬಾರಿ ಯಾಕಾಯಿತು ಅನ್ನೋದನ್ನು ಬೊಮ್ಮಾಯಿ ಕೇಸಿಗೆ ಸಂಬಂಧಪಟ್ಟಾಗ ಹೇಳ್ತಾನೆ ನಾನು. ಬೊಮ್ಮಾಯಿ ಕೇಸ್ನಲ್ಲಿ ಕೆಲವು ನಿರ್ದೇಶನಗಳನ್ನು ನೀಡಿದರು. ಸಂವಿಧಾನದ 356ನೇ ವಿಧಿಗೆ ಸಂಬಂಧಪಟ್ಟಂತೆ, ಅದರ ಬಳಕೆಗೆ ಸಂಬಂಧಪಟ್ಟಂತೆ. ಆ ಕಾರಣಕ್ಕಾಗಿ ಇಲ್ಲಿ ಬದಲಾವಣೆ ಆಗ್ತಾ ಇದೆ, ಇದರ ಬಳಕೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಇನ್ನು ಆಂಧ್ರದಲ್ಲಿ 3 ಬಾರಿ, ಭಾಳ ಹೆಚ್ಚು ಬಾರಿ ಯೂಸ್ ಆದದ್ದು ಅಷ್ಟೇ ಹೇಳ್ತಾ ಇದ್ದೀನಿ. ಆಸಾಂ 4 ಬಾರಿ, ಬಿಹಾರ್ 8 ಬಾರಿ, ಗೋವಾ ಗುಜರಾತ್ 5 ಸರ್ತಿ, ಜಮ್ಮು ಆ್ಯಂಡ್ ಕಾಶ್ಮೀರ್ 10 ಸರ್ತಿ ಆಗಿದೆ.
ಜಾರ್ಖಂಡ್ 3 ಸರ್ತಿ, ಕರ್ನಾಟಕದಲ್ಲಿ 6 ಸರ್ತಿ, ಕೇರಳ 4 ಬಾರಿ, ಮಧ್ಯಪ್ರದೇಶ ಮಹಾರಾಷ್ಟ್ರ 3 ಸರ್ತಿ, ಮಣಿಪುರ 10 ಸರ್ತಿ, ನಾಗಾಲ್ಯಾಂಡ್ 4, ಒಡಿಸ್ಸಾ 6, ಪಾಂಡಿಚೇರಿ 6, ಪಂಜಾಬ್ನಲ್ಲಿ 8 ಬಾರಿ, ತಮಿಳುನಾಡಿನಲ್ಲಿ 5 ಬಾರಿ. ಈ ರೀತಿ ಈ ಸಂವಿಧಾನದ 356ನೇ ವಿಧಿಯ ದುರುಪಯೋಗ ಆದದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ SR ಬೊಮ್ಮಾಯಿ ಕೇಸ್ಗಿಂತ ಮೊದಲು 86 ಬಾರಿ ಇದರ ಬಳಕೆಯಾಗಿದೆ. 89 ಬಾರಿ. SR ಬೊಮ್ಮಾಯಿ ಕೇಸಿನ ನಂತರ ಇದು 25 ಬಾರಿ ಬಳಕೆಯಾಗಿದೆ. ಆದರೆ ಒಟ್ಟಿನಲ್ಲಿ 42 ಬಾರಿ ಈ ಸಂವಿಧಾನದ 356ನೇ ವಿಧಿ ಸಂವಿಧಾನ ಬಾಹಿರವಾಗಿ ಬಳಕೆಯಾಗಿದೆ. ನೆನ್ಪಿಟ್ಕೊಳ್ರಿ, 42 ಬಾರಿ ಈ ವಿಧಿಯನ್ನು ಸಂವಿಧಾನ ಬಾಹಿರವಾಗಿ ಬಳಸಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಈ ವಿಧಿಯ ದುರ್ಬಳಕೆ ಎಷ್ಟಾಗಿದೆ, ಸಂವಿಧಾನದ 356ನೇ ವಿಧಿಯ ದುರ್ಬಳಕೆ ಎಷ್ಟಾಗಿದೆ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಅಂಶಗಳನ್ನು, ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮೊಂದಿಗೆ ಇನ್ನೂ ಹಂಚಿಕೊಳ್ತಾ ಇದ್ದೀನಿ ಇದರ ದುರ್ಬಳಕೆಯ ಬಗ್ಗೆ. 1959ರಲ್ಲಿ ಕೇರಳದಲ್ಲಿ EMS ನಂಬೂದ್ರಿ ಸರ್ಕಾರ ಇತ್ತು. ನಂಬೂದ್ರಿಪಾದ್ ಅಂತ ಮುಖ್ಯಮಂತ್ರಿ ಇದ್ದರು. ಕಮ್ಯುನಿಸ್ಟ್ ವ್ಯಕ್ತಿ, ಭಾಳ ಕಟ್ಟುನಿಟ್ಟಿನ ಮನುಷ್ಯ, ಒಬ್ಬ ಒಳ್ಳೆಯ ಆಡಳಿತಗಾರರಿದ್ದರು. ಆದರೆ 1959ರಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಕೇರಳದಲ್ಲಿ ಬಹುಮತವಿದ್ದಂಥ ಜನರಿಂದ ಆಯ್ಕೆಯಾಗಿ ಒಳ್ಳೆಯ ಆಡಳಿತವನ್ನು ನೀಡತಕ್ಕಂಥ ಸರ್ಕಾರವನ್ನು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಂದಿನ ಕೇಂದ್ರ ಸರ್ಕಾರ ಸಂವಿಧಾನದ 356ನೇ ವಿಧಿಯಡಿಯಲ್ಲಿ ಬರಖಾಸ್ತುಗೊಳಿಸಿದ್ದನ್ನು ನಾವು ಕಾಣ್ತಾ ಇದ್ವಿ. ಆ ಕ್ಷುಲ್ಲಕ ಕಾರಣ ಏನಪ್ಪ ಅಂದರೆ, ಕೇಂದ್ರ ಸರ್ಕಾರದ ಪ್ರಧಾನಿಯವರ ಮಗಳಿಗೆ ಗೌರವ ಕೊಡಲಿಲ್ಲ ಅನ್ನುವ ಏಕಮಾತ್ರ ಕಾರಣಕ್ಕಾಗಿ, ಪ್ರಧಾನಿಯವರ ಮಗಳಿಗೆ ಗೌರವ ಕೊಡಲಿಲ್ಲ ಅನ್ನುವ ಏಕಮಾತ್ರ ಕಾರಣಕ್ಕಾಗಿ ಒಂದು ರಾಜ್ಯ ಸರ್ಕಾರವನ್ನು ಬರಖಾಸ್ತುಗೊಳಿಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು 1985ರಲ್ಲಿ ಆಂಧ್ರ ಪ್ರದೇಶದಲ್ಲಿ NT ರಾಮರಾವ್ ಅವರು ಮುಖ್ಯಮಂತ್ರಿಯಾಗಿದ್ದರು. NT ರಾಮರಾವ್ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅವರಿಗೆ ಹೃದಯ ಬೇನೆ ಬರ್ತಾ ಇದೆ. ಓಪನ್ ಹಾರ್ಟ್ ಸರ್ಜರಿಗೆ, ಹೃದಯ ಶಸ್ತ್ರಚಿಕಿತ್ಸೆಗೆ ಅವರು ಅಮೆರಿಕೆಗೆ ಹೋಗ್ತಾರೆ. ಅಮೆರಿಕೆಯಿಂದ ವಾಪಸ್ ಬಂದು ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಅವರು ಇಳಿದಾಗ ರಾಜ್ಯದ ಜನತೆ, ಉನ್ನತ ಅಧಿಕಾರಿಗಳು, ಮಂತ್ರಿಗಳು ಅವರನ್ನು ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಅತ್ಯಂತ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಆದರೆ ಅವರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ದಂಥ ನಾದೆಂಡ್ಲ ಭಾಸ್ಕರ್ ರಾವ್ನವರು, ನಾದೆಂಡ್ಲ ಭಾಸ್ಕರ್ ರಾವ್ನ ಒಬ್ಬ ವ್ಯಕ್ತಿ ಅವರನ್ನು ಗೌರವವಾಗಿ ಬರಮಾಡಿಕೊಳ್ಳುವುದು ದೂರ ಇರಲಿ, ವಿಮಾನ ನಿಲ್ದಾಣದಲ್ಲಿಯೇ ತಮ್ಮ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಯವರ ಕೈಗೆ ಕೊಡ್ತಾರೆ ಮತ್ತು ಇದನ್ನು ರಾಜೀನಾಮೆ ಅಂಗೀಕರಿಸ್ರಿ ಅಂತೇಳಿ ಹೋಗಿಬಿಡ್ತಾರೆ. ನಂದಮೂರಿ ತಾರಕ ರಾಮರಾವ್ ಅಥವಾ NTR ಅಂತ ಏನು ನಾವು ಪಾಪ್ಯುಲರ್ಲಿ ಕರೀತಾ ಇದ್ದೀವಿ, ಈ NTR ಅವರು ತಮ್ಮ ಮನೆಗೆ ಹೋಗಿ ಮುಟ್ಟುವಕ್ಕಿಂತ ಮೊದಲು ಅಲ್ಲಿ ರಾಮಲಾಲ್ ಅಂತ ರಾಜ್ಯಪಾಲರು ಇರ್ತಾ ಇದ್ದಾರೆ. ಈ ರಾಮಲಾಲ್ ಅನ್ನುವ ರಾಜ್ಯಪಾಲರು NTR ಅವರ ಮನೆಗೆ ಒಂದು ಮೆಸೇಜ್ ಕಳಿಸ್ತಾರೆ, ನಿಮ್ಮ ಸರ್ಕಾರವನ್ನು ಬರಖಾಸ್ತುಗೊಳಿಸಲಾಗಿದೆ, ನೀವು ಇನ್ನು ಮುಂದೆ ಮುಖ್ಯಮಂತ್ರಿಗಳಲ್ಲ, ರಾಜ್ಯದ ಮುಖ್ಯಮಂತ್ರಿಯವರಾಗಿ ನಾದೆಂಡ್ಲ ಭಾಸ್ಕರ್ ರಾವ್ ಅವರನ್ನು ನೇಮಿಸಲಾಗಿದೆ ಅಂತೇಳಿ. ನೋಡ್ರಿ, ಸರ್ಕಾರದ ರದ್ದತಿಗೆ, ವಿಸರ್ಜನೆಗೆ ಯಾವುದೇ ಕಾರಣವನ್ನು ನೀಡೋದಿಲ್ಲ ರಾಮಲಾಲ್ ಅವರು. ಕೇಂದ್ರಕ್ಕೆ ವರದಿ ಕಳಿಸಿದ್ದೀವಿ, ಕೇಂದ್ರ ಹೇಳಿದೆ ನಿಮಗೆ ಬಹುಮತ ಇಲ್ಲ, ನಿಮ್ಮ ಸರ್ಕಾರ ಸಂವಿಧಾನಾತ್ಮಕ ಆಡಳಿತ ನಡೆಸ್ತಾ ಇಲ್ಲ ಅಂತ ಹೇಳ್ತಾರೆ. ಆ ಸರ್ಕಾರವನ್ನು ಬರಖಾಸ್ತುಗೊಳಿಸಿಬಿಡ್ತಾ ಇದ್ದಾರೆ. ಜನರಿಂದ ಆಯ್ಕೆಯಾಗಿದೆ ಸರ್ಕಾರ, NTR ಸರ್ಕಾರಕ್ಕೆ ಆಂಧ್ರದಲ್ಲಿ ಬಹುಮತ ಇದೆ. ಅಂಥ ಒಂದು ಸರ್ಕಾರವನ್ನು ಅಲ್ಲಿ ಕಾಂಗ್ರೆಸ್ ಹಿಂಬಾಗಿಲಿನಿಂದ ಬಂದು ಒಬ್ಬ ಹಣಕಾಸು ಸಚಿವರಿಗೆ ರಾಜೀನಾಮೆ ಕೊಡಲಿಕ್ಕೆ ಹಚ್ಚಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಲ್ಲಿ ಜನಪ್ರಿಯ ಸರ್ಕಾರವನ್ನು 356ನೇ ವಿಧಿಯಡಿಯಲ್ಲಿ ರದ್ದುಗೊಳಿಸ್ತಾರೆ. ಇದೆಂಥ ದುರ್ದೈವ ಹೇಳ್ರಿ, ಎಂಥ ಒಂದು ದುರ್ಬಳಕೆ ಅನ್ನೋದನ್ನು ನೀವೇ ವಿಚಾರ ಮಾಡ್ರಿ.
ಇನ್ನು ತದನಂತರ 1989 ಏಪ್ರಿಲ್ನಲ್ಲಿ ಕರ್ನಾಟಕದಲ್ಲಿ SR ಬೊಮ್ಮಾಯಿ ಅವರು ಕೋಇನ್ಸಿಡೆಂಟ್ಲಿ ಇವತ್ತು ಅವರು ಬರ್ತ್ಡೇ. ಕರ್ನಾಟಕದ 11ನೇ ಮುಖ್ಯಮಂತ್ರಿ ಆಗಿದ್ದರು ಅವರು SR ಬೊಮ್ಮಾಯಿ, ಸೋಮಪ್ಪ ರಾಮಪ್ಪ ಬೊಮ್ಮಾಯಿ ಅಂತೇಳಿ. ಇವತ್ತೇನು ನಮ್ಮ ಗೃಹ ಸಚಿವ ಬೊಮ್ಮಾಯಿ ಅವರದಾರಲ್ಲ ಅವ್ರ ತಂದೆ, ಇವತ್ತು ಅವ್ರ ಬರ್ತ್ಡೇ ಕೂಡ. ಈ ಬೊಮ್ಮಾಯಿ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ಅವತ್ತಿನ ಕರ್ನಾಟಕದ ರಾಜ್ಯಪಾಲರಾಗಿದ್ದಂಥ ಪಿ ವೆಂಕಟಸುಬ್ಬಯ್ಯನವರು, ದೇವೇಗೌಡರು ಮತ್ತೊಂದಿಬ್ಬರು ಜನ ಬೊಮ್ಮಾಯಿ ಅವರ ಸರ್ಕಾರಕ್ಕೆ ರಾಜೀನಾಮೆ ಕೊಡ್ತಾರೆ. ಅದು ರಾಜಕೀಯ ಕಾರಣಗಳ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟ ತಕ್ಷಣ ನಿಮ್ಮ ಸರ್ಕಾರಕ್ಕೆ ಬಹುಮತವಿಲ್ಲ, ನಿಮ್ಮ ಸರ್ಕಾರವನ್ನು ಬರಖಾಸ್ತುಗೊಳಿಸಲಾಗಿದೆ, ಸಂವಿಧಾನದ 356ನೇ ವಿಧಿಯನ್ನು ಕರ್ನಾಟಕದಲ್ಲಿ ಹೇರಲಾಗಿದೆ ಅಂತೇಳಿ ಪಿ ವೆಂಕಟಸುಬ್ಬಯ್ಯನವರು ಹೇಳ್ಬಿಡ್ತಾ ಇದ್ದಾರೆ. ಅದೇ ಬೊಮ್ಮಾಯಿ ಕೇಸು, ಅದನ್ನು ಸಪ್ರೇಟ್ನ ನಿಮ್ಮ ಕ್ಲಾಸ್ ತಗೊಳ್ತಾ ಇದ್ದೀನಿ. ಬೊಮ್ಮಾಯಿ ಕೇಸು, ಸರ್ಕಾರಿ ಆಯೋಗ, NCRWC ಅದ್ರ ಬಗ್ಗೆ ನಾನು ಸಪ್ರೇಟ್ ತೊಗೊಳ್ತೀನಿ, ಇನ್ನೊಂದು ಕ್ಲಾಸ್ ಮಾಡ್ತೀನಿ, ಯಾಕಂದರೆ ಒಮ್ಮೆ ಭಾಳ ಆಗ್ತದೆ. ರಾಜ್ಯದಲ್ಲಿ ಒಂದು ಸರ್ಕಾರಕ್ಕೆ ಬಹುಮತ ಇದೆಯೋ ಇಲ್ಲವೋ ಅನ್ನುವುದನ್ನು ರಾಜ್ಯಪಾಲರು ರಾಜಭವನದಲ್ಲಿ ಕುಂತು ನಿರ್ಧಾರ ಮಾಡಿ ರಾಷ್ಟ್ರಪತಿಯವರಿಗೆ ವರದಿ ಕಳಿಸಿ, ರಾಷ್ಟ್ರಪತಿಯವರು ಕೇಂದ್ರ ಸರ್ಕಾರದ ನಿರ್ದೇಶನ, ಅವತ್ತು ಕಾಂಗ್ರೆಸ್ ಸರ್ಕಾರ ಇರ್ತದೆ ಕೇಂದ್ರದಲ್ಲಿ, ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯದಲ್ಲಿ ರಾಜ್ಯಪಾಲರ ಆಡಳಿತವನ್ನು ಅಥವಾ ರಾಷ್ಟ್ರಪತಿಯವರ ಆಡಳಿತವನ್ನು ಹೇರಿಬಿಡ್ತಾ ಇದ್ದಾರೆ. ಸಂವಿಧಾನದ 356ನೇ ವಿಧಿ ಹೇರಿಕೆ ಆಗ್ತಾ ಇದೆ. ಅಂದರೆ ಸಂವಿಧಾನದ 356ನೇ ವಿಧಿಯ ದುರ್ಬಳಕೆ ನಿಮ್ಗೆ ಗೊತ್ತಾಗ್ತಾ ಇದೆ. ಇನ್ನೊಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ನಾನು. 1997 ಡಿಸೆಂಬರ್ 5-6 ಬಾಬರಿ ಮಸೀದಿ ಡೆಮಾಲಿಷ್ ಆಯಿತು. ಬಾಬರಿ ಮಸೀದಿಯ ಕೆಲವು ಭಾಗಗಳಿಗೆ, ಅದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಒಂದಿಷ್ಟು ಜನ ಕರ ಸೇವಕರು ಅನ್ನುವ ಒಂದು ಗುಂಪು, ಅದು ಸಾವಿರದಲ್ಲಿತ್ತು. ಈ ಕರ ಸೇವಕರ ಗುಂಪು ಬಾಬರಿ ಮಸೀದಿ ಮೇಲೆ ಆಕ್ರಮಣ ಮಾಡಿ ಅದನ್ನು ಹಾಳು ಮಾಡ್ತಾ ಇದೆ. ಈ ಕರಸೇವಕರು ಬಾಬರಿ ಮಸೀದಿಯನ್ನು ನಾವು ಕೆಡುವವರಿದ್ದೀವಿ ಅಂತೇಳಿ ಕರೆ ಕೊಟ್ಟಾಗ ಅವಾಗ ಉತ್ತರ ಪ್ರದೇಶದಲ್ಲಿ ಕಲ್ಯಾಣ್ ಸಿಂಗರ BJP ಸರ್ಕಾರ ಇತ್ತು. ಕೇಂದ್ರದಲ್ಲಿ ನರಸಿಂಹರಾವ್ ಸರೋವರ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇತ್ತು. ನರಸಿಂಹರಾವ್ ಸರ್ಕಾರ ರಾಜ್ಯ ಸರ್ಕಾರವನ್ನು ಕೇಳ್ತಾ ಇದೆ, ಇಂತಹ ದಿನ ಬಾಬರಿ ಮಸೀದಿಯನ್ನು ಕೆಡವುತ್ತಾ ಇದ್ದಾರೆ, ಅದಕ್ಕೆ ತಮ್ಮ ಅನಿಸಿಕೆ ಏನು? ಕಲ್ಯಾಣ್ ಸಿಂಗ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಬಾಬರಿ ಮಸೀದಿಗೆ ರಕ್ಷಣೆಯನ್ನು ನೀಡುವುದು, ಬಾಬರಿ ಮಸೀದಿ ಹಾಳಾಗದಂತೆ ಕೆಡವದಂತೆ ನೋಡಿಕೊಳ್ಳುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಾಬರಿ ಮಸೀದಿ ಹಾಳಾಗದಂತೆ ರಕ್ಷಣೆ ಕೊಡುವಲ್ಲಿ ಕಲ್ಯಾಣ್ ಸಿಂಗ್ ಅವರು ವಿಫಲರಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಲ್ಯಾಣ್ ಸಿಂಗ್ ಸರ್ಕಾರ ಕೇಂದ್ರಕ್ಕೆ ಕೊಟ್ಟ ವಾಗ್ದಾನವನ್ನು ಕಾಪಾಡಿಕೊಳ್ಳಿಕ್ಕೆ ವಿಫಲವಾಗ್ತಾ ಇದೆ. ಅಲ್ಲಿ ಸಂವಿಧಾನ ವಿಫಲವಾಗ್ತಾ ಇದೆ, ಆಡಳಿತ ಯಂತ್ರ ವಿಫಲವಾಗ್ತಾ ಇದೆ, ಸಂವಿಧಾನದ ಉಲ್ಲಂಘನೆಯಾಗ್ತಾ ಇದೆ. ಇದೆಲ್ಲವೂ ಸರಿ. ಈ ಕಾರಣಕ್ಕಾಗಿ ಸಂವಿಧಾನದ 356ನೇ ವಿಧಿಯಡಿಯಲ್ಲಿ ಈ ಕಲ್ಯಾಣ್ ಸಿಂಗ್ ಸರ್ಕಾರವನ್ನು ಕೆಡವಿದ್ದು, ಈ ಕಲ್ಯಾಣ್ ಸಿಂಗ್ ಸರ್ಕಾರದ ವಿರುದ್ಧ ಸಂವಿಧಾನದ 356ನೇ ವಿಧಿಯ ಬಳಕೆ ಮಾಡಿ ರಾಜ್ಯ ಸರ್ಕಾರವನ್ನು ರದ್ದು ಮಾಡಿ ರಾಜ್ಯದಲ್ಲಿ ರಾಷ್ಟ್ರಪತಿಯವರ ಆಡಳಿತವನ್ನು ಹೇರಿದ್ದು ಸರಿ, ನಾವು ಒಪ್ಕೊಳ್ಳೋಣ. ಆದರೆ ಈ ಸಂವಿಧಾನದ 356ನೇ ವಿಧಿಯ ದುರ್ಬಳಕೆ ಈ ಕೇಸಿನಲ್ಲಿ ಉಳಿದ 3 ರಾಜ್ಯಗಳಲ್ಲಿ ಆಗ್ತಾ ಇದೆ. 97ರಲ್ಲಿ ಬಾಬರಿ ಮಸೀದಿಯ ಮೇಲೆ ಆಕ್ರಮಣವಾದಾಗ ಹಿಮಾಚಲ ಪ್ರದೇಶದಲ್ಲಿ BJP ಸರ್ಕಾರ ಇರ್ತದೆ, ಶಾಂತಕುಮಾರ ಮುಖ್ಯಮಂತ್ರಿ ಇರ್ತಾರೆ. ರಾಜಸ್ಥಾನದಲ್ಲಿ BJP ಸರ್ಕಾರ ಇರ್ತಾ ಇದೆ, ಅಲ್ಲಿ ನಮ್ಮ ಉಪರಾಷ್ಟ್ರಪತಿಗಳಾಗಿದ್ದರು ಅವರು ಮುಖ್ಯಮಂತ್ರಿ ಇರ್ತಾ ಇದ್ದಾರೆ. ತದನಂತರ ಮಧ್ಯಪ್ರದೇಶದಲ್ಲಿಯೂ BJP ಸರ್ಕಾರ ಇರ್ತಾ ಇದೆ, ಭೈರವ್ ಸಿಂಗ್ ಶೇಖಾವತ್ ರಾಜಸ್ಥಾನದಲ್ಲಿ. ಮಧ್ಯಪ್ರದೇಶದಲ್ಲಿ ಒಬ್ಬರು ಕುಮಾರ್ ಅಂತ ಇರ್ತಾರೆ. ನೋಡ್ರಿ, ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ ಇತ್ತು. ಉತ್ತರ ಪ್ರದೇಶದ BJP ಸರ್ಕಾರ ಬಾಬರಿ ಮಸೀದಿಯನ್ನು ರಕ್ಷಿಸುವಲ್ಲಿ ವಿಫಲವಾಯಿತು. ಉತ್ತರ ಪ್ರದೇಶದ BJP ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ವಾಗ್ದಾನವನ್ನು ಉಳಿಸಿಕೊಳ್ಳಲಿಲ್ಲ, ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸಲಿಲ್ಲ. ಈ ಎಲ್ಲ ಕಾರಣಕ್ಕೆ ಉತ್ತರ ಪ್ರದೇಶ ಸರ್ಕಾರ ಉತ್ತರ ಪ್ರದೇಶದಲ್ಲಿ 356ನೇ ವಿಧಿಯ ಬಳಕೆ ಅತ್ಯಂತ ಸಮಂಜಸ. ಆದರೆ ಈ ಬಾಬರಿ ಮಸೀದಿಯ ರಕ್ಷಣೆಯ ವಿಫಲತೆಗೆ ಯಾವುದೇ ಸಂಬಂಧವಿಲ್ಲದಂತಹ
ಹಿಮಾಚಲ ಪ್ರದೇಶದ ಬಿಜೆಪಿ ಸರ್ಕಾರ, ರಾಜಸ್ಥಾನದ ಬಿಜೆಪಿ ಸರ್ಕಾರ, ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರಗಳನ್ನು ಕೇಂದ್ರ ಯಾವ ಆಧಾರದ ಮೇಲೆ ರದ್ದುಗೊಳಿಸಿತು ಅನ್ನುವುದಕ್ಕೆ ಇವತ್ತಿನವರೆಗೆ ವಿವರಣೆ ಇಲ್ಲ. ಈ ಮೂರೂ ರಾಜ್ಯಗಳಲ್ಲಿ ಅನ್ಯಾಯವಾಗಿ ಸಂವಿಧಾನ ಬಾಹಿರವಾಗಿ ಸಂವಿಧಾನದ 356ನೇ ವಿಧಿಯ ಬಳಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಇದನ್ನು ಬಳಕೆ ಅಲ್ಲ, ಇದು ದುರ್ಬಳಕೆ, ಸಂವಿಧಾನ ಬಾಹಿರ ಬಳಕೆ ಅಂತ ಹೇಳ್ತಾ ಇದ್ದೀನಿ ನಾನು. ಇದು ರಾಜಕೀಯ ಕಾರಣಕ್ಕಾಗಿ ಇದರ ಬಳಕೆಯಾಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ನೀವು ಸಂವಿಧಾನದ 356ನೇ ವಿಧಿಯ ದುರ್ಬಳಕೆಯನ್ನು ಅವಲೋಕನ ಮಾಡ್ತಾ ಹೋದರೆ ಎಷ್ಟು ಬಾರಿ ಇದರ ಬಳಕೆಯಾಗಿದೆ, ಯಾವ್ಯಾವ ಕಾರಣಕ್ಕಾಗಿ ಇದು ಬಳಕೆಯಾಗಿದೆ, ಯಾವ್ಯಾವ ರಾಜ್ಯಗಳಲ್ಲಿ ಇದು ಬಳಕೆಯಾಗಿದೆ, ಇದನ್ನು ಅವಲೋಕನ ಮಾಡ್ತಾ ನಾವು ಹೋದರೆ ನಮಗೇನು ಕಂಡು ಬರ್ತಾ ಇದೆ ಅಂತಂದರೆ, ಇದು ಸಂವಿಧಾನಾತ್ಮಕ ಉದ್ದೇಶಗಳಿಗೆ ಬಳಸಿದ್ದಕ್ಕಿಂತ ಹೆಚ್ಚು ರಾಜಕೀಯ ಉದ್ದೇಶಕ್ಕೆ ಬಳಸಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ರಾಜಕೀಯ ಕಾರಣಗಳಿಗಾಗಿ ಹೆಚ್ಚು ಇದರ ಬಳಕೆಯಾಗಿದೆ ಅಥವಾ ದುರ್ಬಳಕೆಯಾಗಿದೆ. ರಾಜ್ಯದಲ್ಲಿರುವ ವಿರೋಧಿ ಪಕ್ಷದ ಸರ್ಕಾರಗಳನ್ನು ಮಟ್ಟ ಹಾಕಲಿಕ್ಕೆ, ರಾಜ್ಯದಲ್ಲಿರುವ ವಿರೋಧಿ ಪಕ್ಷದ ಸರ್ಕಾರಗಳನ್ನು ಕಿತ್ತು ಹಾಕಲಿಕ್ಕೆ, ತಮ್ಮ ರಾಜಕೀಯ ಸ್ವಾರ್ಥವನ್ನು ಈಡೇರಿಸಿಕೊಳ್ಳಲಿಕ್ಕೆ, ತಮ್ಮ ರಾಜಕೀಯ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಂವಿಧಾನದ 356ನೇ ವಿಧಿಯ ಬಳಕೆಯಾಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಬಹಳ ದೊಡ್ಡ ದುರ್ದೈವ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಉತ್ತರ ಪ್ರದೇಶದಲ್ಲಿ ರೋಮೇಶ್ ಭಂಡಾರಿ ಅಂತೇಳಿ ಒಬ್ಬರು ರಾಜ್ಯಪಾಲರಿದ್ದರು, ಕಲ್ಯಾಣ್ ಸಿಂಗ್ ಅವರು ಮುಖ್ಯಮಂತ್ರಿ ಇದ್ದರು. ಯಾವುದೇ ಕಾರಣವನ್ನು ಕೊಡದೆ ಕಲ್ಯಾಣ್ ಸಿಂಗ್ ಸರ್ಕಾರವನ್ನು ಕಿತ್ತು ಹಾಕಿ ಜಗದಂಬಿಕಾ ಪಾಲ್ ಅವರನ್ನು ಅಲ್ಲಿ ಮುಖ್ಯಮಂತ್ರಿ ಮಾಡಿಬಿಡ್ತಾ ಇದ್ದಾರೆ. ಇಂತಹ ಘಟನೆ ಜಮ್ಮು ಕಾಶ್ಮೀರದಲ್ಲಿಯೂ ನಡೀತಾ ಇದೆ. ಫರೂಕ್ ಅಬ್ದುಲ್ಲಾ ಅವರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಇದ್ದರು, ಅಲ್ಲಿಯೇ ರಾಜ್ಯಪಾಲರು. ಯಾವುದೇ ಕಾರಣಗಳನ್ನು ನೀಡದೆ ಫರೂಕ್ ಅಬ್ದುಲ್ಲಾ ಸರ್ಕಾರವು ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಒಂದು ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಕಾಂಗ್ರೆಸ್ ಮತ್ತು ಜಮ್ಮು ಕಾಶ್ಮೀರದ ಫರೂಕ್ ಅಬ್ದುಲ್ಲಾ ಒಂದೇ ಗುಂಪಿನಲ್ಲಿದ್ದಾರೆ. ಅವ್ರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಕಾಂಗ್ರೆಸ್ನ ಅವಿಭಾಜ್ಯ ಅಂಗವಾಗಿದೆ ಇವತ್ತು. ಆದರೆ ಆವಾಗ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ನ ವಿರೋಧಿ ಪಕ್ಷವಾಗಿತ್ತು, ಕಾಂಗ್ರೆಸ್ಗೆ ವಿರೋಧದಲ್ಲಿತ್ತು. ಆ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರದಲ್ಲಿ ಬಹುಮತವನ್ನು ಹೊಂದಿ ಒಳ್ಳೆಯ ಆಡಳಿತವನ್ನು ನೀಡುತ್ತಿದ್ದಂಥ ಫರೂಕ್ ಅಬ್ದುಲ್ಲಾ ಸರ್ಕಾರವನ್ನು ಕೇಂದ್ರ ಸರ್ಕಾರ ಸಂವಿಧಾನದ 356ನೇ ವಿಧಿಯನ್ನು ಬಳಸಿ ರದ್ದುಗೊಳಿಸಿರುವುದನ್ನು, ವಿಸರ್ಜಿಸುವುದನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಸುಮಾರು 135 ಬಾರಿ ಇಲ್ಲಿಯವರೆಗೆ ಸಂವಿಧಾನದ 356ನೇ ವಿಧಿಯ ಬಳಕೆಯಾಗಿದೆ. ನೋಡ್ರಿ, 3 ಪ್ರಕಾರದ ತುರ್ತು ಪರಿಸ್ಥಿತಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕೇವಲ ಯುದ್ಧವಾದಾಗ, 62ರ ಯುದ್ಧ, 65ರ ಯುದ್ಧ, 75ರಲ್ಲಿ ಇದರ ಬಳಕೆಯನ್ನು ನಾವು ಕಾಣ್ತಾ ಇದ್ದೀವಿ. 77ರ ಯುದ್ಧದಲ್ಲಿ ಕಾಣ್ತಾ ಇದ್ದೀವಿ, 4 ಬಾರಿ ಇದನ್ನು ಕಾಣ್ತಾ ಇದ್ದೀವಿ. ಆದರೆ 360ನೇ ವಿಧಿ ಇವತ್ತಿನವರೆಗೆ ಬಳಕೆಯಾಗಿಲ್ಲ. 3 ಪ್ರಕಾರದ ತುರ್ತು ಪರಿಸ್ಥಿತಿಗಳಿದ್ರೆ 352 4 ಬಾರಿ ಬಳಕೆಯಾಗಿದೆ, 360 ಒಮ್ಮೆಯೂ ಬಳಕೆಯಾಗಿಲ್ಲ. ಆದರೆ 356ನೇ ವಿಧಿ 135 ಬಾರಿ ಬಳಕೆಯಾಗಿದೆ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ. RTI ಪ್ರಕಾರ ತೆಗೆದು ನೋಡಿದರೆ ಇಲ್ಲಿಯವರೆಗೆ 135 ಬಾರಿ ಬಳಕೆಯಾಗಿದೆ. ಇದು ಇಷ್ಟೊತ್ತಿಗೆ 200 ದಾಟ್ತಿತ್ತು. ಆದರೆ ಬೊಮ್ಮಾಯಿ ಕೇಸಿನ ಏನೊಂದು ಗೈಡ್ಲೈನ್ಸ್, ಏನು ನಿರ್ದೇಶನಗಳನ್ನು ಸುಪ್ರೀಂ ಕೋರ್ಟ್ ಕೊಡ್ತೋ ಅಂದಿನಿಂದ ಸಂವಿಧಾನದ 356ನೇ ವಿಧಿಯ ದುರ್ಬಳಕೆ ಕಡಿಮೆಯಾಗ್ತಾ ಇದೆ. ಇದರ ದುರ್ಬಳಕೆ ಕಡಿಮೆಯಾಗಲಿಕ್ಕೆ ಇನ್ನೊಂದು ಕಾರಣ ನಾವು ಕೊಡ್ಬೋದು. ಅದೇನಪ್ಪ ಅಂದರೆ, ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಪ್ರಬಲವಾಗಿದ್ದಾವೆ. ನೀವು ಉದಾಹರಣೆ ತಗೊಂಡ್ರೆ, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ್ ಕಾಂಗ್ರೆಸ್ ಬಲಾಢ್ಯವಾಗಿದೆ, ಪಂಜಾಬ್ನಲ್ಲಿ ಅಕಾಲಿ ದಳ ಬಲಾಢ್ಯವಾಗಿದೆ, ಒಡಿಶಾದಲ್ಲಿ ಬಿಜು ಜನತಾದಳ ಬಲಾಢ್ಯವಾಗಿದೆ. ಇಲ್ಲಿಯವರೆಗೆ ಬಿಹಾರದಲ್ಲಿ RJD ಮತ್ತು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಅಥವಾ ಬಹುಜನ ಸಮಾಜ ಪಕ್ಷ ಬಲಾಢ್ಯವಾಗಿದ್ದವು. ತಮಿಳುನಾಡಿನಲ್ಲಿ DMK ಅಥವಾ AIDMK, ಆಂಧ್ರದಲ್ಲಿ ತೆಲುಗು ದೇಶಂ, ಮಹಾರಾಷ್ಟ್ರದಲ್ಲಿ ಶಿವಸೇನಾ, ಈ ಪ್ರಾದೇಶಿಕ ಪಕ್ಷಗಳು ಬಲಾಢ್ಯವಾಗಿದ್ದವು. ಈ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಮೇಲೆ ಕೇಂದ್ರ ಸರ್ಕಾರಗಳು ನಿಂತಿದ್ದವು. 1980ರಿಂದ 2016 ಬಗ್ಗೆ ಆಲ್ಮೋಸ್ಟ್ ನಮ್ಮಲ್ಲಿ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದ್ದದ್ದು ಪ್ರಾದೇಶಿಕ ಪಕ್ಷಗಳ ಬೆಂಬಲದ ಮೇಲೆ. ಈ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಕಳೆದುಕೊಳ್ಳುತ್ತೀವಿ ಅನ್ನೋ ಭಯ, ರಾಜ್ಯದಲ್ಲಿ ಅಧಿಕಾರ ಸ್ಥಾಪನೆ ಮಾಡುವ ಹುಚ್ಚು ಸಾಹಸದಲ್ಲಿ ಕೇಂದ್ರದಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳುತ್ತೀವಿ ಅನ್ನುವ ಭಯ ಸಂವಿಧಾನದ 356ನೇ ವಿಧಿಯ ದುರ್ಬಳಕೆಯನ್ನು ಕಡಿಮೆಗೊಳಿಸಿದೆ.
ಅಂತ ಒಂದು ವಾದ ಹೇಳ್ಬೋದು. ಎರಡನೆಯದು ಬೊಮ್ಮಾಯಿ ಮೊಕದ್ದಮೆಯ ನಿರ್ಣಯ, ಆ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿದ ನಿರ್ದೇಶನಗಳು ಅಂತ ಹೇಳ್ಬೋದು. ಮಿತ್ರರೇ, ಇವತ್ತು ನನ್ನ ವರ್ಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವರ್ಗದಲ್ಲಿ ಸರ್ಕಾರಿಯ ವರದಿಯ ಬಗ್ಗೆ, ತದನಂತರ ಬೊಮ್ಮಾಯಿ ಕೇಸಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿದ ನಿರ್ದೇಶನಗಳ ಬಗ್ಗೆ, ಅದರ ಜೊತೆಗೆ ನ್ಯಾಷನಲ್ ಕಮಿಷನ್ ಫಾರ್ ರಿವ್ಯೂ ಆಫ್ ದ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇನಿದೆ, ಸಂವಿಧಾನದ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡಲಿಕ್ಕೆ ರಚಿಸಿದಂಥ ವೆಂಕಟಾಚಲಯ್ಯ ಸಮಿತಿಯ ವರದಿ ಏನಿದೆ, ಇವುಗಳ ಬಗ್ಗೆ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ನಾವುಗಳು, ನಾನು ಪ್ರತಿ ಕ್ಲಾಸ್ನಲ್ಲಿ ಹೇಳಿದ್ದೀನಿ, ಅತ್ಯಂತ ಕ್ಲಿಷ್ಟಕರ ಸನ್ನಿವೇಶದಲ್ಲಿದ್ದೀವಿ. ಈ ಸನ್ನಿವೇಶದಿಂದ ಹೊರಬಂದು ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸೋಣ. ಈ ಯುದ್ಧದಲ್ಲಿ ನಾವು ಮನೆಯಲ್ಲಿದ್ದೇ ಯಶಸ್ವಿಯಾಗಿ ಮತ್ತೆ ನಾವು ನೀವುಗಳೆಲ್ಲ ಸೇರೋಣ ಅಂತ ಹೇಳ್ತಾ ಇವತ್ತಿನ ನಾನು ಕ್ಲಾಸ್ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳಲ್ಲಿ ಈ ವಿಡಿಯೋ ನೋಡುವ ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ. ನೆಟ್ವರ್ಕ್ ಇರೋದಿಲ್ಲ, ರೀಚಾರ್ಜ್ ಮಾಡಿರೋದಿಲ್ಲ, ಕರೆಂಟ್ ಇರೋದಿಲ್ಲ. ಜೊತೆಗೆ ಈ PUC ಪರೀಕ್ಷೆ ಕ್ಯಾನ್ಸಲ್ ಆದದ್ದು, 1ನೇ ಇಂದ 9ನೇವರೆಗಿನ ಪರೀಕ್ಷೆಗಳು ಕ್ಯಾನ್ಸಲ್ ಆದದ್ದು, 10ನೇ ಪರೀಕ್ಷೆ SSLC ಪರೀಕ್ಷೆ ಕ್ಯಾನ್ಸಲ್ ಆಗುವಂಥ ಸ್ಥಿತಿಯಲ್ಲಿದ್ದದ್ದು, ಇವುಗಳನ್ನೆಲ್ಲ ನೋಡಿ ನಿಮ್ಮ ಮನಸ್ಸಿನಲ್ಲಿ ನಮ್ಮ ಪರೀಕ್ಷೆಯು ಕ್ಯಾನ್ಸಲ್ ಆಗಬಹುದು ಅನ್ನುವ ವಿಚಾರ ಇರಬಹುದು. ದಯವಿಟ್ಟು ಅಂತಹ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಳ್ಬೇಡಿ. ಯಾಕಂದರೆ ಗ್ರೇಡ್ನಲ್ಲಿ ನಿಮಗೆ ನಷ್ಟ ಆಗ್ತಾ ಇದೆ. ನಾಳೆ ಯಾವುದೋ ಅಡ್ಮಿಷನ್ಗೆ ಇವತ್ತೇನು ಅನಿಸೋದಿಲ್ಲ, ಕೆಲವು ವರ್ಷಗಳ ನಂತರ ನೀವು ಯಾವುದೋ KPSC UPSC ಇಂಟರ್ವ್ಯೂಗೆ ಹೋದರೆ ಮಾರ್ಕ್ಸ್ಗಳನ್ನು ಗಣನೆಗೆ ತೆಗೆದುಕೊಂಡಾಗ ನಿಮ್ಮ ನಂತರದ ಬ್ಯಾಚ್ ವಿದ್ಯಾರ್ಥಿಗಳು ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದರೆ, ನಿಮ್ಮ ಬ್ಯಾಚ್ನಲ್ಲಿ ನೀವು ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದರೂ ಕೂಡ ನಿಮ್ಮ ನಂತರದ ಬ್ಯಾಚ್ನಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆದಿದ್ದರೆ ನೀವು ಉದ್ಯೋಗ ವಂಚಿತರಾಗ್ತಾ ಇದ್ದೀರಿ ಅನ್ನೋದನ್ನು ನೆನಪಿಟ್ಕೊಳ್ರಿ. ಅದರ ಜೊತೆಗೆ ಜ್ಞಾನ ವಂಚಿತರಾಗ್ತಾ ಇದ್ದೀರಿ. ಓದುವುದು, ತಿಳಿದುಕೊಳ್ಳುವುದು ಬಹಳ ಅವಶ್ಯಕ ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು. ನಿಮಗೆಲ್ಲರಿಗೂ ಅನಿಸ್ಬೋದು, ಸರ್ ಇಷ್ಟು ಯಾಕೆ ಹೇಳಕತ್ತಾರೆ ಅಂಥೇಳಿ. ನಿಮಗಿಷ್ಟು ಕ್ಲಾಸ್ ತೊಗೊಳ್ಬೇಕಾದ್ರೆ ನನಗಿಷ್ಟು ಪುಸ್ತಕಗಳನ್ನು ನೋಡಿದ್ದೀನಿ. ಇನ್ನೂ ಒಂದೆರಡು ಅಲ್ಲಿದಾವೆ, ಅವನ್ನೂ ತೋರಿಸ್ತೀನಿ ನಿಮಗೆ. ಯಾಕಂದರೆ ನಿಮಗೆಲ್ರಿಗೂ ಇಷ್ಟು ಪುಸ್ತಕಗಳು ನೋಡ್ರಿ, ಇವೆಲ್ಲ ಕಾನ್ಸ್ಟಿಟ್ಯೂಷನ್ ಮೇಲೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಟ್ ವರ್ಕ್, ಇಂಡಿಯನ್ ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ, ಇವೆಲ್ಲ ಪುಸ್ತಕಗಳು. ಇನ್ನೂ ಒಂದದು ಜೋಶಿಯವರ ಪುಸ್ತಕ ಒಂದದ. ಇಷ್ಟೆಲ್ಲ ಪುಸ್ತಕಗಳಿಂದ ಪಾಯಿಂಟ್ ಮಾಡಿದ್ದೀನಿ. ಎಷ್ಟು ಪಾಯಿಂಟ್ ಮಾಡಿದ್ದೀನಿ ಅಂತಂದರೆ ಇಲ್ಲಿ ನೋಡ್ರಿ, ಇವು 2 ಪೇಜ್ ಅದಾವೆ, ಇಲ್ಲೊಂದು ಪೇಜ್ ಇದೆ, ಇಲ್ಲೊಂದು ಪೇಜ್ ಇದೆ, ಇಲ್ಲೊಂದು 2 ಅದಾವೆ, ಇಲ್ಲಿ ನೋಡ್ರಿ ಇಲ್ಲೊಂದು 2 ಅದಾವೆ. ಇಷ್ಟೆಲ್ಲ ನೋಟ್ಸ್ ಮಾಡಿ ನಿಮಗೆ ನಾವು ಪಾಠ ಮಾಡಬೇಕಾಗ್ತದೆ. ಸುಮ್ಮನೆ ಪಾಠ ಮಾಡ್ತೀವಿ ಅಂತೇಳಿ ಇಲ್ಲಿ ಇಟ್ಕೊಳ್ಬೇಡ್ರಿ. ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಅಧ್ಯಯನ ಮಾಡಿ. ಅದು ನಿಮಗೂ ಒಳ್ಳೆಯದು, ನಾಳೆ ನಿಮ್ಮ ಭವಿಷ್ಯದ ದೃಷ್ಟಿಯಿಂದನೂ ಒಳ್ಳೆಯದು. ನಾಳೆ ನೀವೇನೋ ಪೊಲೀಸ್ ಎಕ್ಸಾಮು ಅಥವಾ PSI ಎಕ್ಸಾಮು ಅಥವಾ SDC FDC ಎಕ್ಸಾಮ್ ಕೂತ್ಕೊಳ್ತೀನಿ ಅಂತಂದರೆ ಭಾರತದ ಸಂವಿಧಾನದ ಜ್ಞಾನ ಬಹಳ ಅವಶ್ಯಕವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನೀವು ಇವತ್ತು ಸ್ವಲ್ಪ ಸೀರಿಯಸ್, ನಿಮಗೆ ಟೈಮ್ ಇದೆ ಈಗ ಟೈಮ್ ಪಾಸ್ ಮಾಡೋದೇ ನಿಮಗೆ ಬೇಜಾರಾಗಿದೆ. ಅಂತಹ ಸಮಯದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಓದಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ, ತಮಗೆಲ್ರಿಗೂ ಒಳ್ಳೆಯದಾಗಲಿ, ಆ ಭಗವಂತನ ಕೃಪೆ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ನನ್ನ ವರ್ಗವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.